अवधूत चिंतन श्री गुरुदेव दत्त अखिलांड कोटि ब्रह्मांड नायक राजाधिराज योगिराज परब्रह्म श्री सच्चिदानंद सद्गुरु श्री स्वामी समर्थ महाराज की जय। दिगंबराय विद्महे अत्रिपुत्राय धीमहि तन्नो दत्त प्रचोदयात्। निराकार गुरु गुरु रे निर्गुण गुरु सृष्टिकार गुरु विश्वंभर गुरु विन नर नारायण गुरु चरिता से कर पारायण। ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ದತ್ತು ಮಾತಾಡುವ ಸ್ವೀಕಾರಗಳು ಎಲ್ಲ ಭಕ್ತಾದಿಗಳಿಗೂ ಗುರು ಪೂರ್ಣಿಮೆ ಕಾರ್ಯಕ್ರಮಕ್ಕೆ ಬಾರಗರ ಸ್ವಾಗತ, ಆನಂದ ಸ್ವಾಗತ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ದಾದಾ ಬೇಕಾಗಿ ವಿನಂತಿ. ಶ್ರೀ ಸ್ವಾಮಿ ಸಮರ್ಥ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ ನನ್ನ ಮಗ ಪ್ರಪ್ರಥಮವಾಗಿ ಈ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ವೀಕ್ಷಕರೇ, 21ನೇ ತಾರೀಕು ಈ ತಿಂಗಳು ಗುರುಪೂರ್ಣಿಮೆಯ ಕಾರ್ಯಕ್ರಮ ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕಾಗಿ ಸವಿನಯ ವಿಜ್ಞಾಪನೆಗಳು. ವೀಕ್ಷಕರೇ, ಇವತ್ತು ನಾನು ಹೇಳ ಹೊರಟ ವಿಚಾರ ತುಂಬಾ ಅದ್ಭುತವಾಗಿದೆ. ಮಹಾರಾಜರು ಭಕ್ತಿಯಿಂದ ಕರೆದ್ರೆ ಯಾವ ಮಟ್ಟಕ್ಕಾದರೂ ಒಲೆದು ಸಹಾಯ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಜೀವಂತ ಜ್ವಲಂತ ಸಾಕ್ಷಿಯಾಗಿದೆ. ಈ ಒಂದು ಕತೆ ಸರಸ್ವತಿ ಅನ್ನೋರು ಜೀವನದಲ್ಲೇ ನಡೆದಿರ್ತಕ್ಕಂಥ ಇದೊಂದು ಘಟನೆ. ಸರಸ್ವತಿ ಮೂಲತಃ ಕರ್ನಾಟಕದಲ್ಲಿರ್ತಕ್ಕಂಥ ಬೆಳಗಾವಿಯಲ್ಲಿ ಇವರ ವಾಸ್ತವ್ಯ ಇರುತ್ತೆ. ಇವರು ಕೆಲಸದಗೋಸ್ಕರ ಮುಂಬೈ ಶಹರಕ್ಕೆ ಹೋಗಿರ್ತಾರೆ. ಮುಂಬೈ ಶಹರಿನಲ್ಲಿ ಇವರಿಗೆ ಒಬ್ಬ ಹುಡುಗ ತುಂಬ ಇಷ್ಟಪಡ್ತಾನೆ. ತುಂಬ ಇಷ್ಟಪಟ್ಟು ನಾನು ನಿನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಕೇಳ್ಕೊತಾನೆ. ಪ್ರೊಸೀಜರ್ ಪ್ರಕಾರ ತಂದೆ ತಾಯಿ ಎಲ್ಲ ಮದುವೆಗೆ ಒಪ್ಪಿಸ್ಕೊತಾರೆ. ಮದುವೆನೂ ಆಗುತ್ತೆ. ಸಂಸಾರ ತುಂಬ ಸುಖ ಶಾಂತಿ ನೆಮ್ಮದಿಯಿಂದ ನಡ್ಕೊಂಡು ಹೋಗ್ತಾ ಇರುತ್ತೆ. ಇವ್ರಿಗೂ ಕೆಲಸ ಇರುತ್ತೆ, ಇವ್ರ ಯಜಮಾನರಿಗೂ ಕೂಡ ಕೆಲಸ ಇರುತ್ತೆ. ಸರಸ್ವತಿಯವರು ಈ ದೇವರ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ವಿಶ್ವಾಸ ಉಳ್ಳವರು. ಸ್ವಾಮಿ ಸಮರ್ಥರ ಬಗ್ಗೆ ಇವರಿಗೆ ಏನೂ ಗೊತ್ತಿರಲ್ಲ. ಆದರೆ ಗುರುವಿನ ಕೃಪಾಶೀರ್ವಾದ ಒಂದು ಸಾರಿ ಆದರೆ ಸಾಕು, ಮಹಾರಾಜರು ಓಡೋಡಿ ಬರ್ತಾರೆ. ಒಂದು ಸಾರಿ ಭಕ್ತಿಯಿಂದ ಅವರಿಗೆ ಕರಿಬೇಕು ಅಷ್ಟೇ. ಇವರು ಸರಸ್ವತಿಯವರು ಹೀಗೆ ಒಂದು ದಿವಸ ಮೊಬೈಲ್ ನೋಡ್ಕೊತಾ ಇರ್ತಾರೆ. ಮೊಬೈಲ್ನಲ್ಲಿ ಸ್ವಾಮಿ ಸಮರ್ಥರ ಒಂದು ಜೀವನ ಕತೆ, ಅವರ ಭಕ್ತಾದಿಗಳ ಎಕ್ಸ್ಪೀರಿಯನ್ಸು ಇವುಗಳನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇರ್ತಾರೆ. ಇವರ ಆಫೀಸು ಮನೆಯಿಂದ ದೂರ ಇರೋ ಕಾರಣವಾಗಿ ಕ್ಯಾಬ್ನಲ್ಲಿ ಕೂತ್ಕೊಂಡಾಗ ಸರಸ್ವತಿಯವರು ಪ್ರತಿ ದಿವಸ ಆ ಒಂದು ವೀಡಿಯೋಸ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ದಿವಸ ಇವ್ರಿಗೇನಾಗೋಗುತ್ತೆ, ತಾವು ಕೂಡ ಏನಾದರೂ ಚಿಕ್ಕದಾದ ಒಂದು ಸೇವೆ ಮಾಡಬೇಕು ಅಂಥೇಳಿ ಇವರು ಕೂಡ ಪ್ರತಿ ದಿವಸ 21 ಸಾರಿ ತಾರಕ ಮಂತ್ರ ಹೇಳೋಣ ಅನ್ನೋ ಒಂದು ಸಂಕಲ್ಪ ಮಾಡಿಕೊಂಡು, ಯಾವುದೇ ಆಸೆ ಆಕಾಂಕ್ಷೆಗಳು ಏನೂ ಇರೋದಿಲ್ಲ, ತಾರಕ ಮಂತ್ರದ ತೀರ್ಥ ಪ್ರಾರಂಭ ಅದನ್ನು ಮಾಡೋಣ ಅಂಥೇಳಿ ಸರಸ್ವತಿಯವರು ಸಂಕಲ್ಪ ಮಾಡಿಕೊಂಡು ಪ್ರತಿದಿನ ಮನೆಯಿಂದ ಹೋಗುವಾಗ 21 ಸಾರಿ ತಾರಕ ಮಂತ್ರ ಹೇಳಿಕೊಂಡು ಆ ತೀರ್ಥನ ಇಬ್ಬರು ಗಂಡ ಹೆಂಡತಿ ಕುಡ್ಕೊಂಡು ಹೋಗ್ತಾ ಇರ್ತಾರೆ. ಹೀಗಿರೋ ಒಂದು ಸಿಚುವೇಷನಲ್ಲಿ ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿರ್ತಕ್ಕಂಥ ಜೀವನ ಇರುತ್ತೆ. ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಒಂದು ದಿವಸ ಅವರ ಯಜಮಾನರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಿ ಇದು ಬೆಳಗಿನ ಜಾವ 3 ಗಂಟೆಗೆ ಈ ಒಂದು ಹಾರ್ಟ್ ಅಟ್ಯಾಕ್ ಆದಾಗ ಕಷ್ಟಪಟ್ಟು ಇವರಿಗೆ ರಿಕ್ವೆಸ್ಟ್ಮೆಂಟ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ.
ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ ಮೇಲೆ ಇವರಿಗೆ ಆಕಾಶನ ಕಳಚಿ ಬಿದ್ದಂಗೆ ಆಗತ್ತೆ. ಆದರೆ ಒಂದು ಭರವಸೆಯನ್ನು ಬಿಡಲ್ಲ. ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ತಮ್ಮ ರಿಲೇಷನ್ಸ್ನ ಕರೆಸಿ ಹಾಸ್ಪಿಟಲಲ್ಲಿ ಇರಿಸಿ, ನಾನು ಬಟ್ಟೆ ಬರೆಗಳನ್ನು ಮನೆಗೆ ಹೋಗಿ ತೊಗೊಂಬರ್ತೀನಿ ಅಂಥೇಳಿ ಇವ್ರು ಏನು ಮಾಡ್ತಾರೆ, ಮನೆಗೆ ಬರ್ತಾರೆ. ಮನೆಗೆ ಬಂದು ಬರುವಾಗ ಒಂದು ನಿರ್ಧಾರ ಮಾಡಿಕೊಂಡೇ ಬರ್ತಾರೆ. ಏನೇ ಆಗಲಿ ಮಹಾರಾಜರ ಮುಂದೆ ಕೂತ್ಕೊಂಡು 10 ನಿಮಿಷ ನಾನು ಬೇಡಿಕೊಂಡು ಬರಬೇಕು ಅಂಥೇಳಿ. ಅಲ್ಲಿ ಮನೆಗೆ ಬಂದು 10 ನಿಮಿಷ ಮಹಾರಾಜರ ಮುಂದೆ ಕಣ್ಣೀರಿಟ್ಟು ಬೇಡ್ಕೊತಾರೆ. ಮಹಾರಾಜರೇ, ನನ್ನ ಗಂಡನನ್ನು ನೀವು ಬದುಕಿಸ್ಕೊಡ್ಬೇಕು ಅಂತ ತುಂಬಾ ಕಣ್ಣೀರಿಟ್ಟು ಬೇಡ್ಕೊತಾರೆ. ಏನೋ ಒಂದು ದಿವ್ಯ ಶಕ್ತಿ ಇವ್ರ ತಲೆಗೆ ಬಂದು ಒಂದು ವಿಚಾರನ ಬಿಟ್ಟಿರತಕ್ಕಂಥ ಅನುಭವ ಆಗುತ್ತೆ. ತಾರಕ ಮಂತ್ರದ ತೀರ್ಥನ ನಮ್ಮ ಜೊತೆಗೆ ತೊಗೊಂಡೋಗೋಣ ಅಂಥೇಳಿ ಇವರು ಸರಸ್ವತಿಯವರು ನಿರ್ಧಾರ ಮಾಡ್ತಾರೆ. ಸೊ ಇಲ್ಲಿ ಇವರು ಕುಡಿಯೋಕ್ಕೆ ತಂದಿರತಕ್ಕಂಥ ವಾಟರ್ ಬಾಟಲಲ್ಲಿ ಆ ತಾರಕ ಮಂತ್ರದ ತೀರ್ಥನ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರ್ ಬರೋ ಮುಂಚೆನೇ ಆ ತಾರಕ ತೀರ್ಥದ ನೀರನ್ನು ಅವರು ತಮ್ಮ ಗಂಡನ ಬಾಯಿಗೆ ಹಾಕ್ತಾರೆ. ಹಾಕಿ ಒಳಗಡೆ ಅಂತೂ ಇವರನ್ನು ಡಾಕ್ಟರ್ ಚೆಕಪ್ಪಿಗೆ ಹೋದಾಗ ಬಿಡಲ್ಲ. ಆದರೆ ಹೊರಗಡೆ ಕೂತ್ಕೊಂಡು ಬರೀ ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ಬರೀ ನಾಮಸ್ಮರಣೆ, ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಈ ಥರ ಎಷ್ಟು ಫಾಸ್ಟ್ ಮಾಡ್ತಾ ಇರ್ತಾರೆ ಅಂತಂದರೆ ಯಾರಾದರೂ ನೋಡಿದ್ರೆ ಏನಾಗಿದೆ ಇವರಿಗೆ, ಈ ಥರ ಯಾಕೆ ಮಾಡ್ತಾಯಿದ್ದಾರೆ ಅನ್ನೋದು ಟೆನ್ಷನ್ ಆಗುತ್ತೆ ಕೆಲವೊಂದಿಷ್ಟು ಜನಕ್ಕೆ. ಸೊ ಅವ್ರ ಅಣ್ಣ ಬಂದು ಹೇಳ್ತಾರೆ, ಇಲ್ಲಮ್ಮ ಏನು ಭಯ ಪಡಬೇಡ, ನೋಡೋಣ ಏನಾಗುತ್ತೋ ಅಂಥೇಳಿ. ಆಗ ಡಾಕ್ಟ್ರು ಚೆಕಪ್ ಮಾಡಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಏನಾಗಿದೆ ಅನ್ನೋಕ್ಕಿಂತ ಮುಂಚಿತವಾಗಿ ಅವರೊಂದು ಮಾತು ಹೇಳ್ತಾರೆ, ನೀವು ಯಾವ ದೇವರನ್ನು ಪೂಜೆ ಮಾಡ್ತೀರಾ ಅಂತ ಡಾಕ್ಟ್ರು ಸರಸ್ವತಿಯವ್ರಿಗೆ ಕೇಳ್ತಾರೆ. ಅವ್ರು ಹೇಳ್ತಾರೆ, ಯಾಕೆ ಡಾಕ್ಟ್ರ್ ಏನಾಯಿತು, ನೀವು 10 ನಿಮಿಷ ತಡವಾಗಿ ನಿಮ್ಮ ಗಂಡನನ್ನು ಕರ್ಕೊಂಡು ಈ ಹಾಸ್ಪಿಟ್ಲಿಗೆ ಬಂದಿದ್ದರೆ ಇವತ್ತು ನಿಮ್ಮ ಗಂಡ ಬದುಕ್ತಾರೋ ಇಲ್ಲ ಅನ್ನೋ ನಂಬಿಕೆ ನಮಗಿರಲಿಲ್ಲ. ಆದರೆ ಸರಿಯಾದ ಸಮಯಕ್ಕೆ ಬಂದು ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀರಾ. ನಿಮ್ಮ ಯಜಮಾನರಿಗೆ ನಾವು ಇವಾಗ ತಕ್ಕ ಮಟ್ಟಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ನಾಳೆ ಬೆಳಗ್ಗೆ ಇನ್ನೊಂದು ಸಾರಿ ಚೆಕಪ್ ಮಾಡಿ ಒಂದು ದಿವಸ ಇಲ್ಲೇ ಉರಿಸ್ಕೊತೀವಿ ಅಂಥೇಳಿ ಡಾಕ್ಟ್ರು ಹೊರಟೋಗ್ಬಿಡ್ತಾರೆ. ಅದಾದ ಮೇಲೆ ಅವ್ರ ಯಜಮಾನ್ರ ಹತ್ರ ಸರಸ್ವತಿಯವ್ರನ್ನ ಒಳಗಡೆ ಬಿಡ್ತಾರೆ. ಆದರೆ ಸರಸ್ವತಿಯವರು ಮಾಡುವಂಥ ಅತ್ಯದ್ಭುತ ಕೆಲಸ ಏನು ಅಂತಂದರೆ, ಫುಲ್ ನೈಟು ಅವರ ಒಂದು ಬಲಗೈ ಕೈಯ ನಾಡಿ ಹಿಡಿದು ತಾರಕ ಮಂತ್ರ ಪಠಣ ಮಾಡ್ತಾಯಿರ್ತಾರೆ. ಬೆಳಗಾಗೋದ್ರೊಳಗಡೆ ಎಷ್ಟು ಸಾರಿ ತಾರಕ ಮಂತ್ರ ಹೇಳ್ತಾರೋ ಗೊತ್ತಾಗಲ್ಲ. ಕೊನೆಗೂ ಸೀನಿಯರ್ ಸರ್ಜನ್ ಡಾಕ್ಟರ್ಸು ಬೆಳಗ್ಗೆ ಬಂದು ಎಲ್ಲ ಚೆಕಪ್ ಮಾಡ್ತಾರೆ. ಆವಾಗ ಡಾಕ್ಟ್ರ್ ಹೇಳ್ತಾರೆ, ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗಿದ್ದಂತೂ ಸತ್ಯ, ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ನ ಇದು ತೊಗೊಳ್ಳಿ, ಗುಣಮುಖರಾಗ್ತಾರೆ ಇವರು, ಏನೂ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಸರಸ್ವತಿಯವರು ಏನೋ ಒಂದು ವಿಚಾರಕ್ಕೆ ಯೂಟ್ಯೂಬಲ್ಲಿ ಸ್ವಾಮಿ ಸಮರ್ಥರ ಬಗ್ಗೆ ತಿಳಿಯೋದನ್ನು ನೋಡಿ ಬರೀ ತಾರಕ ಮಂತ್ರ ಪಠಣ ಒಂದೇ ಮಾಡಿ ತಮ್ಮ ಗಂಡನನ್ನು ಬದುಕಿಸ್ಕೊಂಡ್ರು. ವೀಕ್ಷಕರೇ, ಪ್ರತಿ ತಾರಕ ಮಂತ್ರದಲ್ಲಿಯೂ ಅಶಕ್ಯ ಹಿ ಶಕ್ಯ ಕರತೀಲ ಸ್ವಾಮಿ ಅನ್ನೋ ಒಂದು ವರ್ಡ್ ಇದೆ. ಆ ವರ್ಡಿನ ಅರ್ಥ ಏನು ಅಂತಂದರೆ, ನಿನ್ನಿಂದ ಯಾವುದು ಆಗಲ್ವೋ ಅದನ್ನು ನಾನು ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಸಂಕೇತನೇ ಈ ಅಶಕ್ಯ ಹಿ ಶಕ್ಯ ಕರತೀಲ ಸ್ವಾಮಿ ಅನ್ನೋ ಉತ್ತರ. ವೀಕ್ಷಕರೇ, ನೋಡಿದ್ರಲ್ಲ, ಸ್ವಾಮಿ ಸಮರ್ಥರ ಕೃಪಾಶೀರ್ವಾದ ನಿಮಗೂ ಬೇಕಾದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ತಕ್ಕ ಮಟ್ಟಿಗೆ ಸ್ವಾಮಿ ಸಮರ್ಥರ ಒಂದು ಸೇವೆಯನ್ನು ನಿಮಗೆ ಹೇಳ್ತೀನಿ. ನನ್ನ ಹಿಂದೆ ಮಹಾರಾಜರಿದ್ದಾರೆ. ನನ್ನ ಪ್ರಯತ್ನ ಏನೇ ಇದ್ದರೂ ಬರೀ ಶೂನ್ಯ. ಮತ್ತು ಬರುವಂಥ ಗುರುಪೂರ್ಣಿಮೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸ್ವಾಮಿ ಸಮರ್ಥರ ಪ್ರಸಾದ ಸ್ವೀಕಾರ ಮಾಡಬೇಕಾಗಿ ಸವಿನಯ ವಿಜ್ಞಾಪನೆಗಳು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.